ಹಾಯ್ ಹಲೋ ನಮಸ್ಕಾರ. ಇವಾಗ ನಾನು ಡಿಜಿಲಾಕರಲ್ಲಿ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಿದ್ದೀನಿ. ಇವಾಗ ನಾವು ಇಲ್ಲಿ ಡಿಜಿಲಾಕರ್ ಆ್ಯಪ್ಗೆ ಲಾಗಿನ್ ಆಗಿದ್ದೀನಿ. ಅದರಿಂದ ನಾನು ಓಪನ್ ಮಾಡ್ತಿದ್ದೀನಿ ಡೈರೆಕ್ಟು. ನಾವಿಲ್ಲಿ ಡೈರೆಕ್ಟ್ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ನಾವಿಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ನಮ್ಮದು ಯಾವ ಯೂನಿವರ್ಸಿಟಿ, ನಾವು ಯೂನಿವರ್ಸಿಟಿ ಆಫ್ ಮೈಸೂರು ಅಂಡರಲ್ಲಿ ಬರ್ತೀವಿ. ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಹಾಕಿ ಇಲ್ಲಿ ನೋಡ್ತಾ ಇರ್ಬೋದು ಡಿಗ್ರಿ ಆರ್ ಡಿಪ್ಲೊಮಾ ಮಾರ್ಕ್ಶೀಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮ ನೇಮ್ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದು ನೇಮ್ ಬಂದಿರುತ್ತೆ. ಇವಾಗ ನಾವು ಅಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು. ನಾನಲ್ಲಿ ಇದು ಮಾಡಿರೋದ್ರಿಂದ ಪೇಸ್ಟ್ ಮಾಡಿರೋದ್ರಿಂದ ಡೈರೆಕ್ಟ್ ಹಾಕ್ಕೋತೀನಿ. ಅದನ್ನೇ ಕಾಪಿ ಮಾಡಿ ಮತ್ತು ರೂಲ್ ನಂಬರ್ ರಿಜಿಸ್ಟರ್ ನಂಬರ್ ಎರಡು ಸೇಮ್ ಇರುತ್ತೆ. ಇವಾಗ ನನಗೆ ಫಸ್ಟ್ ಸೆಮ್ದು ಬೇಕು. ನಂದು ಜನವರಿ ಅಂತ ಹಾಕ್ತೀನಿ. ಫಸ್ಟ್ ಸೆಮ್ ಇಯರ್ 2023 ಯಾವ ಇಯರಲ್ಲಿ ಆಗಿತ್ತು ಅಂತ ಹಾಕ್ಬಿಟ್ರೆ ಗೆಟ್ ಡಾಟಾ ಅಂತ ಕೊಟ್ಟರೆ ಅಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ಫೆಕ್ಚಿಂಗ್ ಅಂತ ಬಂತು. ನೆಕ್ಸ್ಟ್ ಅದೇ ರೀತಿ ಡಾಟಾ ಬರುತ್ತೆ. ಈಗ ನೀವು ನೋಡ್ಕೋತಾ ಇರ್ಬೋದು ಕೆಳಗಡೆ ಬರುತ್ತೆ ನೋಡಿ. ಇವಾಗ ಬಂತು, ಇಲ್ಲಿ ಬಂದಿದೆ ನೋಡಿ. ಫಸ್ಟ್ ಸೆಮ್ದು ನಂದು ಬಂದಿದೆ. ಅದೇ ರೀತಿ ನೀವು ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು ಅದೇ ರೀತಿ ಡೌನ್ಲೋಡ್ ಮಾಡ್ಕೊತಾ ಹೋಗ್ಬೋದು. ತೋರಿಸ್ತೀನಿ ನಿಮಗೆ. ಈಗ ನೆಕ್ಸ್ಟ್ ಮತ್ತೆ ಅದೇ ರೀತಿ ಸರ್ಚ್ ಬಾರ್ಗೆ ಹೋಗಿ ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಹಾಕಿದ ತಕ್ಷಣ ಇಲ್ಲಿ ಇದು ಬರುತ್ತೆ. ಇವಾಗ ಸೆಕೆಂಡ್ ಸೆಮ್ದು ಬೇಕು ಅಂದರೆ ಸೇಮ್ ಸ್ಟೆಪ್ ಇದು ಮಾಡಬೇಕು. ಮಂತು ಯಾವ್ದು ಹಾಕ್ಬೇಕಂದ್ರೆ 4 ಮಂತು ಅಥವಾ 5 ಮಂತು ಡಿಸ್ಟೆನ್ಸ್ ಇರುತ್ತೆ. ಫಸ್ಟ್ ಒಂದು ಸೆಮ್ಮಿಂದ ಇನ್ನೊಂದು ಸೆಮ್ಗೆ ಜನವರಿ ಹಾಕಿದ್ದೆ. ನೆಕ್ಸ್ಟ್ ಈಗ 1 2 3 4 ಮೇ ಹಾಕ್ತೀನಿ, ಇಲ್ಲ ಜೂನ್ ಹಾಕ್ತೀನಿ. ಆವಾಗ ಬರುತ್ತೆ ನೋಡೋಣ. ಇವಾಗ ಸೆಮಿಸ್ಟರ್ 2 2023ನೇ ಹಾಕಬೇಕು. ಇವಾಗ ನೋಡ್ತಾ ಇರ್ಬೋದು ಫೆಕ್ಚಿಂಗ್ ಅಂತ ಬಂದೈತೆ. ವೆಯ್ಟ್ ಮಾಡೋಣ. ನೋಡಿ ಇವಾಗ ನಂದು ಮೇಲೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅಂತ ಬಂದೈತೆ. ಮತ್ತು ನಾನು ಯೂನಿವರ್ಸಿಟಿ ಆಫ್ ಮೈಸೂರು ಹೋದರೆ ಇವಾಗ ಜೂನ್ ಅಂತ ಹಾಕೋಣ. ಫೆಕ್ಚಿಂಗ್ ಅಂತ ಬಂದಿದೆ, ನೋಡೋಣ ಇವಾಗ. ನೋಡಿ ಇವಾಗ ನಂದು ಬಂದೈತೆ ಡಾಕ್ಯುಮೆಂಟು, ಇಲ್ಲಿ ಬಂದಿದೆ ನೋಡಿ. ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಸೆಮ್ದು ಬಂದಿದೆ. ಅದೇ ರೀತಿ ಇವಾಗ ನಮಗೆ ಥರ್ಡ್ ಸೆಮ್ದು ಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಮಾಡಿ ಯೂನಿವರ್ಸಿಟಿ ಆಫ್ ಮೈಸೂರು ಇಲ್ಲಿ ಸರ್ಚ್ ನಮ್ಮ ರಿಜಿಸ್ಟರ್ ನಂಬರು, ರೋಲ್ ನಂಬರು ಮತ್ತು ಮಂತ್ ಆ್ಯಂಡ್ ಇಯರು. ಇವಾಗ ನಾನು ಜೂನ್ ಹಾಕಿದ್ದೆ. ನೆಕ್ಸ್ಟು 1 2 3 4 5 ನವಂಬರ್ ಆರ್ ಡಿಸೆಂಬರ್ ಹಾಕಿದ್ರೆ ಬರುತ್ತೆ. ನವಂಬರ್ ಹಾಕಿ ನೋಡೋಣ. ಫಸ್ಟು 2023ನೇ ಹಾಕಬೇಕು, ಥರ್ಡ್ ಸೆಮ್ಮು. ಫೆಕ್ಸಿಂಗ್ ಅಂತ ಬಂದೈತೆ. ನೋಡೋಣ. ನೋಡಿ ಇದರಲ್ಲಿ ನವಂಬರಲ್ಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಸೊ ಮತ್ತು ನಾನು ಡಿಸೆಂಬರ್ ಅಂತ ಹಾಕೋಣ. ಯೂನಿವರ್ಸಿಟಿ ಆಫ್ ಮೈಸೂರು ಡಿಸೆಂಬರ್ ಹಾಕಿದ್ದೀನಿ. ಥರ್ಡ್ ಸೆಮ್ದು ಬೇಕಿರೋದು. ಯಾವಾಗ ನಡೆದಿದ್ದು 2023. ಫೆಕ್ಚಿಂಗ್ ಅಂತ ಬಂದಿದೆ ನೋಡಿ. ಇವಾಗ ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು ಥರ್ಡ್ ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಅದೇ ರೀತಿ ಮತ್ತೆ ಫೋರ್ತ್ ಸೆಮ್ದು ಬೇಕು. ಯೂನಿವರ್ಸಿಟಿ ಆಫ್ ಮೈಸೂರು ಅಂತ ಹೋಗಿ ಫೋರ್ತ್ ಸೆಮ್ದು ಬೇಕಿರೋದ್ರಿಂದ ಫಸ್ಟು ಬೇಸಿಕ್ ಏನೇನಿದೆ ಅದು ಅಪ್ಲೈ ಮಾಡೋಣ. ಈಗ ಫೋರ್ತ್ ಸೆಮ್ ಡಿಸೆಂಬರ್ದಾಗಿತ್ತು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ಮಂತ್ಸ್. ಏಪ್ರಿಲ್ ಆರ್ ಮೇ ಹಾಕಿದ್ರೆ ಬರ್ಬೋದು. ಇವಾಗ ನಮಗೆ ಫೋರ್ತ್ ಸೆಮ್ದು ಬೇಕು. ನೋಡೋಣ ಯಾವಾಗ 2024. ನೋಡಿ ಫೆಕ್ಚಿಂಗ್ ಅಂತ ಬಂದೈತೆ. ಓಪನ್ ಆಗುತ್ತೆ ನೋಡೋಣ.
ಫೆಕ್ಚಿಂಗ್ ಅಂತಲೇ ಬರ್ತಾಯಿದೆ. ಒಂದು 1 2 3 ಆಗಿದೆ. ಇವಾಗ 4th ಒನ್ ಬರಬೇಕು. ಬಂದರೆ ಇಲ್ಲಿ ಕೆಳಗಡೆ ಬರುತ್ತೆ. ಫೆಕ್ಚಿಂಗ್ ಅಂತ ಬರ್ತಾಯಿದೆ, ಅದು ನೋಡೋಣ. ಇವಾಗ 5th ಸೆಮ್ದು ನೋಡೋಣ. ಅದೇ ರೀತಿ ಯೂನಿವರ್ಸಿಟಿ ಆಫ್ ಮೈಸೂರು, ಈಗ 5th ಸೆಮ್ದು ಬೇಕು ಅಂದರೆ ಈಗ ನಾನು ಅಲ್ಲಿ ಮೇ ಹಾಕಿದೆ. 1 2 3 4 ಸೆಪ್ಟೆಂಬರ್ ಆರ್ ಅಕ್ಟೋಬರ್, ಇಲ್ಲಿ ಯಾವ್ದು ಹಾಕಿದ್ರು ಮೋಸ್ಟ್ಲಿ ಬರ್ಬೋದು. ಸೆಮಿಸ್ಟರ್ ಸೆಲೆಕ್ಟ್ ಮಾಡೋಣ, 5 ಇಯರ್ ಸೆಲೆಕ್ಟ್ ಮಾಡೋಣ, 24 ನೋಡಿ. 4th ಮತ್ತು 5th ಎರಡು ಫೆಕ್ಚಿಂಗ್ ಅಂತ ಬರುತ್ತೆ ಇದೆ. ಈಗ ನಮ್ಮದು ಒಂದು ಬಂದೈತೆ ನೋಡಿ. 1 2 3 4 ಯಾವುದಿರ್ಬೋದು ಅಂತ ನೋಡೋಣ. ನೋಡಿ 5th ಸೆಮ್ದು ಬಂದಿದೆ. ಇದು ಫೆಕ್ಚಿಂಗ್ ಅಂತಲೇ ಬರ್ತಿದೆ 4th ಸೆಮ್ದು. ವೆಯ್ಟ್ ಮಾಡಿ ನೋಡೋಣ. ಈಗ 6th ಸೆಮ್ದು ನೋಡೋಣ. ಸಿಕ್ಸ್ ಸೆಮ್ದು ನಮ್ಗೆ ಗೊತ್ತಿರೋಂಗೆ ಜೂನ್ ಆರ್ ಜುಲೈ ಅಂತ ಹಾಕಬೇಕು. ನೋಡೋಣ, ಜೂನ್ ಹಾಕಿ ನೋಡೋಣ ಬರುತ್ತಾ ಅಂತ. ಈಗ 4th ಸೆಮ್ ಮತ್ತು 6th ಸೆಮ್ದು ಬಂದಿಲ್ಲ. ನೋಡೋಣ 4th ಸೆಮ್ದು ಏನಂತ ಹಾಕೋಣ. ಯೂನಿವರ್ಸಿಟಿ ಆಫ್ ಮೈಸೂರು, ಏಪ್ರಿಲ್ ಹಾಕಿದ್ದೆ. ಇವಾಗ ಮೇ ಹಾಕೋಣ. ನನಗೆ ಬೇಕಿರೋದು 4th ಸೆಮ್ ಇಯರ್ 24. ಓಕೆ, ಅದೇ ರೀತಿ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ನೀವು ಡೌನ್ಲೋಡ್ ಮಾಡ್ಕೊತಾ ಇರ್ಬೋದು. ಥ್ಯಾಂಕ್ ಯು. ಇದು 6th ಸೆಮ್ದು ಬಂದಿಲ್ಲ, 4th ಸೆಮ್ದು ಬರುತ್ತೆ. ಈಗ ಫ್ಯಾಕ್ಚಿಂಗ್ ಅಂತ ಬರ್ತಾಯಿದೆ. ನಂದು ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇದು 4th ಸೆಮ್ಮು ಮತ್ತು 6th ಸೆಮ್ದು ನೋಡ್ತಾ ಇರ್ಬೋದು. ಇದು 6th ಸೆಮ್ದು, ಇದು 4th ಸೆಮ್ದು. ಇದೇ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.